ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ಸಿಂಪಲ್ ಆಗಿರೋವಂಥ ಮೆಣಸಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನಗಿದು ತುಂಬಾ ಇಷ್ಟವಾದ ಸಾಂಬಾರು. ಈ ವೆದರಿಗೆ, ಚಳಿಗೆ, ಶೀತ ಕೆಮ್ಮಿಗೆ ತುಂಬಾ ಒಳ್ಳೆಯದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಒಂದು ಗೆಡ್ಡೆ ಬೆಳ್ಳುಳ್ಳಿ ಥರ ಸಿಪ್ಪೆ ತೆಗೆದು ಜಜ್ಜಿರೋ ಅಂಥದ್ದು, 3 ಮೆಣಸಿನ್ಕಾಯಿ, ಕರಿಬೇವಿನ ಎಲೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ನಮಗೆ ಯಾವಾಗ ಬೇಕೋ ಅದಕ್ಕೆ. ಇದು ನಾವು ಸಾಂಬಾರನ್ನ ತುಂಬ ತೆಳ್ಳಗೆ ಮಾಡೋದು, ಗಟ್ಟಿಯಾಗಿ ಮಾಡಲ್ಲ. 1.5 ಸ್ಪೂನಷ್ಟು ಮೆಣಸು, 1.5 ಸ್ಪೂನಷ್ಟು ಜೀರಿಗೆ. ಇದನ್ನು ಉರಿಯೋದು ಬೇಡ, ಹೇಗೆ ಬೇಡ, ಹಾಗೆ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ಸಾಸಿವೆ ಅರ್ಧ ಟೀ ಸ್ಪೂನು, ಈ ಥರ ಪುಡಿ ಮಾಡ್ಕೋಬೇಕು. 3 ಟೇಬಲ್ ಸ್ಪೂನು ಎಣ್ಣೆ, 햇살이 너무 좋았어. 그냥 모두 좋았어. 널 만나서. ಈ ಸಾಂಬಾರನ್ನ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಕುದಿ ಬಂದರೆ ಸಾಕು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಕುದಿಸ್ಕೋಬಾರ್ದು ಈ ಸಾಂಬಾರನ್ನ. ಬಾಣ್ತಿರಿಗಂತೂ ಈ ಸಾಂಬಾರು ತುಂಬಾ ಒಳ್ಳೆಯದು.